ಸಭೆಯಲ್ಲಿ ಕುಳಿತುಕೊಂಡು ಕೇಳುವವರ ದೊಡ್ಡ ಸಮಸ್ಯೆ ಯಾವುದು? ಅದು ಅಜ್ಞಾನವೇ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ವಾಕ್ಯಗಳು ನಮ್ಮನ್ನು ಆತ್ಮದಲ್ಲಿ ಬಲಪಡಿಸಿ ಸತ್ಯದಲ್ಲಿ ನಡೆಸುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಸಭೆಯ ಮುಖ್ಯ ಸಮಸ್ಯೆ ಯಾವುದು? ವಿಶ್ವಾಸಿಗಳು ಸಭೆಯನ್ನು ಕಟ್ಟೋರಾಗಬೇಕೇ ಹೊರತು ಕೆಡುವವರು ಆಗಬಾರದು. ಈ ಸತ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ, ನಂಬಿಕೆಯಲ್ಲಿ ಬೆಳೆಯೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದ್ವೇಷವು ಜಗಳಗಳನ್ನೆಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಆತನು ತಿಳಿಸಿದಂಥ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ಆತ್ಮನ ಬಲದಿಂದ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ನಾನು ಹೀಗೆ ಭಾಷಾಂತರಿಸುತ್ತೇನೆ. ಅದೇನೆಂದರೆ, ಆತನು ತಾನೇ ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಆತನು ಮನುಷ್ಯರಿಗೆ ಕೊಟ್ಟ ವರಗಳ ಕುರಿತು ಆತನು ಹೇಳುತ್ತಿಲ್ಲ. ವರಗಳನ್ನು ಕೊಡುವಾತನು ಆತನೇ. ಪೌಲನ ಮಾತಿನ ಅರ್ಥವೇನೆಂದರೆ, ವರಗಳು ಕೊಡಲ್ಪಟ್ಟ ಕೆಲವರನ್ನು ಕ್ರಿಸ್ತನು ತೆಗೆದುಕೊಂಡು ಅವರನ್ನು ಸಭೆಗೆ ಕೊಡುತ್ತಾನೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಈ ಜನರು ಸಭೆಗೆ ಕೊಡಲ್ಪಟ್ಟ ಉದ್ದೇಶವೇನೆಂದು ಗಮನಿಸಿರಿ. ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ, ಸಭೆಯು ಪೂರ್ಣ ವೃದ್ಧಿಗೆ ಬರುವ ಹಾಗೆ ಈ ವರಗಳನ್ನು ಹೊಂದಿದವರು ಸಭೆಗೆ ಕೊಡಲ್ಪಡುವರು. ಪ್ರಿಯರೇ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಎಂಬುದಾಗಿ ನಾವು ನೋಡುವಾಗ ಇದು ಸ್ವಾರ್ಥವಾಗಿ ಕಾಣಬಹುದು. ಆದರೆ ನನಗೆ ಅದು ಸರಿಯಾದದ್ದೆಂದು ಕಾಣುತ್ತದೆ. ಲೋಕದಲ್ಲಿ ಸಭೆಯ ಉದ್ದೇಶವೇನು? ಅದು ಪರಿಪೂರ್ಣತೆಯ ಮಟ್ಟಿಗೆ ಬೆಳೆಯುವುದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಆತನು ತಾನೇ ಎಂಬುದಾಗಿ ನೋಡುವಾಗ ಇದು ಒತ್ತಿ ಹೇಳುವಂಥದ್ದಾಗಿದೆ. ಸಭೆಯನ್ನು ಪರಿಪೂರ್ಣತೆಗೆ ತರಲು ಸಭೆಗೆ ವರಗಳನ್ನು ಹೊಂದಿದವರನ್ನು ಕೊಡುವವನು ಕ್ರಿಸ್ತನೇ ಆಗಿದ್ದಾನೆ. ಆತನೊಬ್ಬನೇ ಈ ಅಧಿಕಾರ ಹೊಂದಿದವನು, ವರಗಳನ್ನು ಕೊಡುವವನೂ ಆಗಿದ್ದಾನೆ. ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಎಂಬುದಾಗಿ ನೋಡುವಾಗ, ಅಪೋಸ್ತಲನೆಂದರೆ ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನು ಕಂಡವನು ಮಾತ್ರವಲ್ಲದೆ ಕ್ರಿಸ್ತನಿಂದಲೇ ನೇರವಾಗಿ ಅಪೋಸ್ತಲತನವನ್ನು ಹೊಂದಿದವನೂ ಆಗಿದ್ದಾನೆ. ಅಂಥವನಿಗೆ ವಿಶೇಷ ದೈವ ಪ್ರೇರಣೆ ಕೊಡಲ್ಪಡುತ್ತದೆ. ಆದ್ದರಿಂದಲೇ ಪೌಲನು, ನಾನು ಅದನ್ನು ಮನುಷ್ಯರಿಂದ ಹೊಂದಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರವಾಗಲಿ ಅಪೋಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲ ಉದ್ಯೋಗವನ್ನು ಹೊಂದಿದ ಎಂದು ಹೇಳಬಲ್ಲವನಾಗಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಅದರ ವಿಶೇಷತೆಯಿಂದಾಗಿ ಈ ಅಪೋಸ್ತಲತನವು ಈಗ ಸಭೆಯಲ್ಲಿ ಇಲ್ಲವಾಗಿದೆ. ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಎಂಬುದಾಗಿ ನೋಡುವಾಗ, ಇತರ ಪತ್ರಿಕೆಗಳಲ್ಲಿರುವಂತೆ ಇದು
ಹೊಸ ಒಡಂಬಡಿಕೆಯ ಪ್ರವಾದಿಗಳ ಕುರಿತಾಗಿದೆ. ಅವರಿಗೆ ಅಪೋಸ್ತಲರಂತೆ ವಿಶ್ವಾಸ ಸೂತ್ರಗಳ ವಿಶೇಷ ಜ್ಞಾನವೂ ಕೊಡಲ್ಪಟ್ಟಿರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ನೋಡ್ರಿ. ಅವರು ಪವಿತ್ರಾತ್ಮನಿಂದ ನೇರವಾದ ದೈವ ಪ್ರೇರಣೆ ಹೊಂದಿದವರು. ಇದರಿಂದಾಗಿ ಅವರು ಬೇರೆ ಬೋಧಕರಿಗಿಂತ ಪ್ರತ್ಯೇಕವಾಗಿದ್ದರು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ಪ್ರಿಯರೇ, ಆ ರೀತಿಯಲ್ಲಿ ಅಪೋಸ್ತಲರಾಗಿರುವವರು, ಪ್ರವಾದಿಗಳಾಗಿರುವವರು ಈಗ ಇರುವುದಿಲ್ಲ. ಇದ್ದವರು ಈಗಾಗಲೇ ದಾಟಿ ಹೋಗಿರುತ್ತಾರೆ. ಆದರೆ ಅವರು ಕೂಡ ಆತನ ಸಭೆಯ ಸದಸ್ಯರಾಗಿದ್ದವರು. ಆತನ ಸಭೆ ಈ ಲೋಕದಲ್ಲಿ ಮಾತ್ರ ಇರುವುದಲ್ಲ, ಒಂದು ಭಾಗ ಪರಲೋಕದಲ್ಲಿ ಆತನೊಂದಿಗಿದೆ. ಅವರು ದೇವರ ಸನ್ನಿಧಿಯ ಸಮೂಹದೊಂದಿಗೆ ಸೇರಿದವರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಈಗಲೂ ನಮ್ಮೊಂದಿಗಿದ್ದಾರೆ. ಪ್ರಿಯರೇ, ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಿದ್ದೇವೆ ಅಲ್ಲವೇ? ಅದನ್ನು ಯಾರು ಬರೆದರು? ಅಪೋಸ್ತಲನಾದ ಪೌಲನು. ಅವನು ಕ್ರಿಸ್ತನೊಂದಿಗೆ ಮೇಲೆ ಪರಲೋಕದಲ್ಲಿದ್ದರೂ ನಮ್ಮೊಂದಿಗಿದ್ದಾನೆ. ಶರೀರದಲ್ಲಿ ಇಲ್ಲದಿದ್ದರೂ ಕ್ರಿಸ್ತನ ಸಂಗಡ ಇದ್ದಾನೆ. ಆದರೂ ಅವನು ಸಭೆಯ ಒಬ್ಬ ಸದಸ್ಯನಾಗಿದ್ದು ನಮಗೆ ಒಬ್ಬ ಅಪೋಸ್ತಲನಾಗಿದ್ದಾನೆ. ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಎಂಬುದಾಗಿ ನೋಡುವಾಗ, ಸುವಾರ್ತಿಕರೆಂದರೆ ಸಂಚಾರ ಮಾಡಿ ಸುವಾರ್ಥ ಸೇವೆ ಮಾಡುವವರು. ನಾವು ಈಗ ನೆನೆಸುವ ರೀತಿಯ ಸುವಾರ್ತಿಕರಲ್ಲ. ಪ್ರಿಯರೇ, ವಿಶೇಷ ಕೂಟ ಏರ್ಪಡಿಸಲು ಆಗ ಯಾವ ಸಮಿತಿಯಾಗಲಿ ಸಂಘವಾಗಲಿ ಇರಲಿಲ್ಲ. ಹೊಸ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಅವರಿಗಿಂತ ಮುಂದಾಗಿ ಹೋಗಿದ್ದ ಪವಿತ್ರಾತ್ಮನೊಂದಿಗೆ ಎಲ್ಲ ಕೆಲಸಗಳನ್ನು ತಾವೇ ಮಾಡುತ್ತಿದ್ದರು. ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಎಂಬುದಾಗಿ ನೋಡುವಾಗ, ಈ ಜನರು ಸಭೆ ಎಂಬ ಹಿಂಡಿನ ಕುರುಬರಾಗಿದ್ದರು. ಕೆಲವರನ್ನು ಉಪದೇಶಿಗಳನ್ನಾಗಿಯೂ ಎಂಬುದಾಗಿ ಹೇಳುವಾಗ, ಸಭೆಗೆ ಉಪದೇಶ ನೀಡುವವರು. ಈ ವರದ ಕುರಿತಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ಹಾಗೂ ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 28 ಮತ್ತು 29ನೇ ವಚನದಲ್ಲಿ ಹೇಳಿದೆ. ಪ್ರಿಯರೇ, ಈ ಎಲ್ಲ ಜನರನ್ನು ಸಭೆಗೆ ದೇವರು ಕೊಟ್ಟು ಸಭೆಯು ಪೂರ್ಣ ಪರಿಪೂರ್ಣತೆಗೆ ಬರುವಂತೆ ಮಾಡಿದನು. ಸಭೆಯು ಲೋಕದೆದುರಿಗೆ ತನ್ನನ್ನು ಗೇಲಿಯ ವಸ್ತುವನ್ನಾಗಿ ಮಾಡಿಕೊಳ್ಳಬಾರದು. ಲೋಕದ ಕುರಿತು ತಿಳುವಳಿಕೆ ಇಲ್ಲದವರೂ ಆಗಿರಬಾರದು. ಇವರೆಲ್ಲರೂ ಸಭೆಯನ್ನು ಸಿದ್ಧಪಡಿಸಿ ವಿಶ್ವಾಸಿಗಳೆಲ್ಲರೂ ಕ್ರಿಸ್ತನ ದೇಹವನ್ನು ಕಟ್ಟುವವರು, ಅದರ ಸೇವೆ ಮಾಡುವವರು ಆಗಿರಬೇಕಿತ್ತು. ನಾವು ಸಭಾಪಾಲಕರನ್ನು ಸಭಾಸೇವಕನೆಂದು ಕರೆಯುತ್ತೇವೆ. ಆದರೆ ಪ್ರಿಯ ಸ್ನೇಹಿತನೇ, ನೀನು ಒಬ್ಬ ನಿಜ ಕ್ರೈಸ್ತನಾಗಿರುವುದಾದರೆ ಅವನಂತೆಯೇ ನೀನು ಒಬ್ಬ ಸೇವಕನೇ ಆಗಿದ್ದಿ. ಸಭಾಸೇವಕನಾಗಲು ಅಭಿಷೇಕ ಹೊಂದಿರಲೇಬೇಕೆಂದಿಲ್ಲ. ಸಭಾಪಾಲಕನಿಗೆ ದೇವರ ವಾಕ್ಯವನ್ನು ಕಲಿಸುವ ವಿಶೇಷ ವರವಿರುತ್ತದೆ. ಆಗ ಆತನ ಕೈ ಕೆಳಗಿರುವವರು ಸೇವೆ ಮಾಡುವವರಾಗಬೇಕು. ಹೊರಗೆ ಹೋಗಿ ಸಂಧಿಸುವವರು, ಸಾಕ್ಷಿ ಹೇಳುವವರೂ ಆಗಬೇಕು. ಆದರೆ ಈಗಿನ ಸಭೆ ಇದಕ್ಕೆ ವ್ಯತಿರಿಕ್ತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ಲೂಯಿಸ್ ಸ್ಪೆರಿ ಶೇಫರ್ ತನ್ನ ಸಭೆಯನ್ನು ತಾನೇ ನಡೆಸಿ ಪ್ರಸಂಗ ಮಾಡುವುದನ್ನು ತಾನೇ ಮಾಡುತ್ತಿದ್ದರು. ಆರಂಭದ ದಿನಗಳಲ್ಲಿ ಒಂದು ರಾತ್ರಿ ಒಬ್ಬ ಮಹಿಳೆ ಅವರ ಬಳಿಗೆ ಬಂದು, ಡಾಕ್ಟರ್ ಶೇಫರ್ ಅವರೇ, ನೀವು ಅತಿಯಾಗಿ ಮಾಡುತ್ತಿದ್ದೀರಿ. ನೀವೇ ಆಡುವುದು, ಪ್ರಸಂಗಿಸುವುದು ಎರಡನ್ನೂ ಮಾಡಬೇಡಿರಿ. ಪ್ರಸಂಗ ಮಾಡಲು ಯಾರಿಗಾದರೂ ಬೇರೆಯವರಿಗೆ ಯಾಕೆ ಹೇಳಬಾರದು ಎಂದು ಕೇಳಿದಳು. ಪ್ರಿಯರೇ, ಅವರು ಒಳ್ಳೆ ಹಾಡುಗಾರರಾಗಿದ್ದರು. ಆದರೆ ಮೂಲತಃ ಒಳ್ಳೆ ಬೋಧಕರೂ ಆಗಿದ್ದರು. ಬೋಧಿಸುವುದು ಅವರಿಗಿದ್ದ ವಿಶೇಷ ವರವಾಗಿತ್ತು ಮತ್ತು ಇದರಿಂದ ಬೇರೆಯವರನ್ನು ಸೇವೆಗೆ ಸಿದ್ಧಪಡಿಸುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಚ್ಛಿಸುತ್ತೇನೆ. ಸಭೆಯ ಯಾವನಲ್ಲಿಯೂ ಎಲ್ಲ ವರಗಳಿರುವುದಿಲ್ಲ. ಆದ್ದರಿಂದ ನಿಮ್ಮ ಸಭಾಪಾಲಕರಾಗಲಿ ಸೇವಕರಾಗಲಿ ಎಲ್ಲವನ್ನೂ ಮಾಡಬೇಕೆಂದು ನಿರೀಕ್ಷಿಸಬೇಡಿರಿ. ಅವರಿಗೆ ಅನೇಕ ವರಗಳಿವೆ ಎಂದು ನೆನೆಸಬೇಡಿರಿ. ಸೇವೆಗಾಗಿ ಸಭೆಯ ಸದಸ್ಯರನ್ನು ತಯಾರು ಮಾಡುವುದು ಅವರ ಕೆಲಸವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪೂರ್ವದೇಶದ ಸಭಾಪತ್ರಿಕೆಯಲ್ಲಿ ಈ ಚಿಕ್ಕ ಬರಹ ಈ ರೀತಿಯಾಗಿ ಪ್ರಕಟಿಸಲ್ಪಟ್ಟಿತ್ತು. ಅದೇನೆಂದರೆ, ಅನೇಕ ಶತಮಾನಗಳಿಂದಲೂ ಸುವಾರ್ಥ ಸೇವೆಯ ಪ್ರಮುಖ ಜವಾಬ್ದಾರಿಯು ವೈದಿಕ ವರ್ಗದವರಿಂದಲೇ ಹೊರಲ್ಪಟ್ಟಿತ್ತು. ಸಾಮಾನ್ಯ ಜನರನ್ನು ಸುವಾರ್ಥಿಕ ಚಟುವಟಿಕೆಗಳಿಗೆ ಕರೆಯುತ್ತಲೂ ಇರಲಿಲ್ಲ. ಅವರೂ ಕೂಡ ಇದು ತಮ್ಮ ಜವಾಬ್ದಾರಿ ಎಂದು ತಿಳಿದುಕೊಳ್ಳಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿನ ಒಂದು ಅತಿ ಮುಖ್ಯವಾದ ಬೆಳವಣಿಗೆ ಎಂದರೆ ಸಾಮಾನ್ಯ ಜನರ ಚಟುವಟಿಕೆಯ
ಪುನರುಜ್ಜೀವನದ ಹಾಗೂ ಅವರಲ್ಲಿ ಸುವಾರ್ತಿಕ ಸೇವೆ ವೈದಿಕ ವರ್ಗಗಳವರಂತೆಯೇ ತಮ್ಮ ಜವಾಬ್ದಾರಿಯೂ ಆಗಿದೆ ಎಂದು ತಿಳುವಳಿಕೆ ಹೆಚ್ಚುತ್ತಿರುವುದೇ ಆಗಿದೆ. ಎಲ್ಟನ್ ಟ್ರೂಬ್ಲಡ್ ಅವರು ಹೀಗೆ ಹೇಳಿದ್ದಾರೆ: ಸುಧಾರಕ ಚಳುವಳಿಯು ಸತ್ಯವೇದವನ್ನು ಸಾಮಾನ್ಯರಿಗೆ ತೆರೆಯಿತು ಎಂದು. ಪ್ರಿಯರೇ, ಒಂದು ಹೊಸ ಸುಧಾರಣೆಯು ಸೇವೆಯನ್ನು ಸಾಮಾನ್ಯರಿಗೂ ತೆರೆದಿಡಲಿದೆ. ನಾನು ಈ ಬರಹದೊಂದಿಗೆ ಸಂಪೂರ್ಣ ಸಹಮತನಾಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಹೆಚ್ಚಾಗಿ ಸೇರಿಕೊಳ್ಳುವುದನ್ನು ನೋಡಿ ಸಂತೋಷಪಡುತ್ತೇನೆ. ಈ ದಿನಗಳಲ್ಲಿ ಅನೇಕ ಯೌವನಸ್ಥರು, ಯುವ ಕ್ರೈಸ್ತರು ಸಾಕ್ಷಿ ಕೊಡುವುದರಲ್ಲಿ ತೊಡಗಿರುತ್ತಾರೆ. ಆದರೆ ಅವರಿಗೆ ಸರಿಯಾದ ಬೋಧನೆಯ ಅಗತ್ಯವಿದೆ. ನಮ್ಮ ಅಧ್ಯಯನಗಳನ್ನು ಅವರು ಕೇಳುವ ಒಂದೇ ಕಾರಣವೆಂದರೆ ನಾವು ಅವರಿಗೆ ಕಲಿಸಬಲ್ಲೆವೆಂದು ಅವರು ತಿಳಿದಿರುವುದರಿಂದ. ಸೇವಾ ಕಾರ್ಯವನ್ನು ಮಾಡುವಂತೆ ವಿಶ್ವಾಸಿಗಳಿಗೆ ಬೋಧನೆಯ ಅಗತ್ಯವಿದೆ. ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ: ನನ್ನ ಸತ್ಯವೇದ ಅಧ್ಯಯನ ಟಿಪ್ಪಣಿಗಳನ್ನು ಬೇರೆಯವರು ಉಪಯೋಗಿಸುತ್ತಾರೆಂದು ತಿಳಿದಾಗ ಕೆಲವರು ಅತಿಯಾಗಿ ವ್ಯಾಗ್ರಗೊಳ್ಳುತ್ತಾರೆ. ಒಬ್ಬ ಸೇವಕರು ನಾನು ಮಾಡಿದಂತೆಯೇ ಅನುಸರಿಸುತ್ತಿದ್ದರು. ನಾನು ರೂತಳ ಕುರಿತು ಬರೆದ ಪುಸ್ತಕದಿಂದ ಅವರೂ ಕಲಿಸುತ್ತಿದ್ದರು ಮತ್ತು ನಾನು ಕೊಟ್ಟ ಉದಾಹರಣೆಗಳನ್ನೇ ಉಪಯೋಗಿಸುತ್ತಿದ್ದರು. ಒಬ್ಬಾಕೆ ನನಗೆ ಹೇಳಿದರು, ಇದು ಸರಿಯಲ್ಲ, ನೀವು ಇದನ್ನು ನಿಲ್ಲಿಸಬೇಕು ಎಂಬುದಾಗಿ. ನಾನು ಆಕೆಗೆ ಅವರು ಚೆನ್ನಾಗಿ ಕಲಿಸ್ತಾರಲ್ಲ ಎಂದು ಕೇಳಿದೆ. ಅದಕ್ಕವರು ಹೌದು ಎಂದರು. ಆಗ ನಾನೆಂದೆ, ದೇವರಿಗೆ ಸ್ತೋತ್ರ, ನನಗಿಂತ ಚೆನ್ನಾಗಿ ಕಲಿಸುವವರು ಯಾರಾದರೂ ಬರಬೇಕೆಂದು ನಾನು ಕಾಯುತ್ತಿದ್ದೆ. ನನ್ನ ಕೆಲಸವೇನೆಂದರೆ ಸೇವೆಯ ಕೆಲಸವನ್ನು ಇತರರು ಚೆನ್ನಾಗಿ ಮಾಡುವಂತೆ ಅವರನ್ನು ಸಿದ್ಧಗೊಳಿಸುವುದೇ ಆಗಿದೆ. ಒಬ್ಬ ದೇವಸೇವಕರು ನಾನು ಮಾಡಿದ್ದ ಪ್ರಸಂಗವನ್ನು ಮಾಡಲು ಅಪ್ಪಣೆ ಕೇಳಿಕೊಂಡರು. ನಾನು ಹೇಳಿದೆ, ನಾನು ನಿಮ್ಮಿಂದ ಒಂದೇ ಸಂಗತಿಯನ್ನು ಕೇಳಿಕೊಳ್ಳುತ್ತೇನೆ. ಅದೇನೆಂದರೆ, ನಾನು ಮಾಡಿದ್ದಕ್ಕಿಂತ ಉತ್ತಮ ರೀತಿಯಲ್ಲಿ ಅದನ್ನು ಮಾಡಿರಿ, ನನ್ನ ಬರಹಗಳನ್ನು ಉಪಯೋಗಿಸಿರಿ, ನಾನು ಕ್ರಿಸ್ತನ ದೇಹವನ್ನು ಕಟ್ಟಿದವನಾಗಿರಬೇಕು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ನಾನು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಮಾತಾಡುತ್ತೇನೆ. ಎಲ್ಲವನ್ನು ಸಭಾಪಾಲಕರೇ ಮಾಡಬೇಕೆಂದು ಕಾಯಬೇಡಿರಿ. ನೀವು ಸೇವೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ತರಬೇತುಗೊಳಿಸಿ ಸಭೆಯು ಪ್ರಬುದ್ಧ ಮಾನಕ್ಕೆ ಬರುವಂತೆ ನೋಡಿಕೊಳ್ಳಲು ಅವರು ಇರುತ್ತಾರೆ. ನಾವು ಕೇವಲ ಅರ್ಥಹೀನರಾಗಿ ಜೀವಿಸದೆ ನಿರ್ದಿಷ್ಟವಾದ ಒಳ್ಳೆಯ ಸ್ಪಷ್ಟ ಸಾಕ್ಷಿಯನ್ನು ಲೋಕಕ್ಕೆ ಕೊಡುವುದಕ್ಕಾಗಿ ಇಡಲ್ಪಟ್ಟವರು. ಈ ದಿನಗಳಲ್ಲಿ ಸಭೆಯಲ್ಲಿ ಎದುರು ಕುಳಿತುಕೊಂಡು ಕೇಳುವವರ ಅಜ್ಞಾನವೇ ದೊಡ್ಡ ಸಮಸ್ಯೆಯಾಗಿದೆ. ಅವರಿಗೆ ದೇವರ ವಾಕ್ಯದ ಜ್ಞಾನವಿರುವುದಿಲ್ಲ. ಅದು ದೊಡ್ಡ ದುರಂತವಾಗಿದೆ. ಒಬ್ಬ ವಿಮಾನ ಚಾಲಕನಿಗೆ ಸರಿಯಾಗಿ ವಿಮಾನ ನಡೆಸಲು ಬಾರದಿದ್ದರೆ ಅಂಥವನ ವಿಮಾನದಲ್ಲಿ ನಾವು ಪ್ರಯಾಣಿಸುತ್ತೇವೆಯೋ ಆ ವಿಮಾನ ಯಶಸ್ವಿಯಾಗಿ ಹಾರಾಡಲಿಕ್ಕಿಲ್ಲ, ಬೇಗದಲ್ಲಿ ಭೂಮಿಗೆ ಅಪ್ಪಳಿಸಬಹುದು. ಪ್ರಿಯರೇ, ಸಾಮಾನ್ಯ ಸಭಾ ಸದಸ್ಯರಿಗೆ ಕ್ರೈಸ್ತತ್ವದ ಕುರಿತಾಗಲಿ ದೇವರ ವಾಕ್ಯದ ಕುರಿತಾಗಲಿ ಸರಿಯಾದ ಜ್ಞಾನವಿರಬೇಕು. ಈಗಿನ ಸಭೆಗಳ ಸ್ಥಿತಿ ಇದೇ ಆಗಿರುತ್ತದೆ. ಪ್ರತಿಯೊಬ್ಬ ಸಭಾ ಸದಸ್ಯನು ಕೂಡ ಸರಿಯಾದ ಸೇವೆ ಮಾಡುವಂತೆ ದೇವರ ವಾಕ್ಯದಲ್ಲಿ ತರಬೇತಿ ಹೊಂದಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ಎಂಬುದಾಗಿ ನೋಡುವಾಗ ನಮಗೆ ಹಿಂಜರಿತಗಳಿರಬಹುದು. ನಾವು ಅಳುವ ಕೂಸುಗಳಂತೆ ಅತ್ತಿತ್ತ ಓಡುವರಾಗಿರಬಾರದು. ಪೌಲನು ಕೊರಿಂಥ ಸಭೆಯವರಿಗೆ ಅವರು ಇನ್ನೂ ಶರೀರಾಭಾವದೀನರು, ಕ್ರಿಸ್ತನಲ್ಲಿ ಕೂಸುಗಳೂ ಆಗಿದ್ದು ಅದು ಅವಮಾನಕರವಾದದ್ದು ಎಂದು ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳಿರಿ. ಪ್ರಿಯರೇ, ನಾವು ಮೇಲೆ ಕೆಳಗೆ ಅಲುಗಾಡಿಸಲ್ಪಡುವವರು, ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು ಎಂಬುದಾಗಿ ನೋಡುವಾಗ ಇಲ್ಲಿ ಪೌಲನು ಕೆಲವು ಅಲಂಕಾರಿಕ ಶಬ್ದಗಳನ್ನು ಉಪಯೋಗಿಸುತ್ತಿದ್ದಾನೆ. ವಿಶ್ವಾಸಿಯು ಇನ್ನೂ ಕೂಸಿನಂತಿರುವುದರ ಅಪಾಯವನ್ನು ಅವನು ಸ್ಪಷ್ಟವಾಗಿ ತಿಳಿಸಬೇಕೆಂದಿದ್ದಾನೆ. ಒಂದು ಮಗುವನ್ನು ವಿಮಾನ ನಡೆಸಲು ನಾವು ಬಿಡಲಿಕ್ಕಿಲ್ಲ. ಮಕ್ಕಳನ್ನು ಹಡಗು ನಡೆಸುವುದಕ್ಕೆ ಬಿಟ್ಟರೆ ಹಡಗು ಅಲ್ಲಕಲ್ಲೋಲವಾಗಿ ವಿಶಾಲ ಸಮುದ್ರದಲ್ಲಿ ಮುಳುಗಿ ಹೋಗಬಹುದು. ಮಕ್ಕಳಿಗೆ ನಿರಾಶೆಯೂ ಅಸ್ವಸ್ಥವೂ ಉಂಟಾದೀತು.
ಪ್ರಿಯರೇ, ದೇವರ ಮಗು ಬೆಳೆಯದ ಮಗುವಾಗಿರುವುದರ ಚಿತ್ರಣ ಇದೇ ಆಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಮಾತಿನ ರೀತಿ ಬದಲಾಗುತ್ತದೆ. ಅದೇನೆಂದರೆ, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ಎಂಬುದಾಗಿ. ಚಿಕ್ಕ ಮಕ್ಕಳನ್ನು ಜೂಜಿನ ಅಡ್ಡೆಗಳಿಗೆ ಕಳುಹಿಸಿದರೆ ಅಲ್ಲಿನ ಕುತಂತ್ರಿಗಳು ಮಕ್ಕಳನ್ನು ಸುಲಭವಾಗಿ ಮೋಸಗೊಳಿಸುತ್ತಾರೆ. ಆದ್ದರಿಂದ ನಾವು ಅಲ್ಲಿಗೆ ನಮ್ಮ ಮಕ್ಕಳನ್ನು ಕಳಿಸುವುದಿಲ್ಲ. ಕ್ರಿಸ್ತನು ಸಭೆಯವರಿಗೆ ವಿವಿಧ ವರಗಳನ್ನು ಕೊಡುವುದರ ಉದ್ದೇಶವೇ ಅವರನ್ನು ಪೂರ್ಣ ಪ್ರಬುದ್ಧತೆಗೆ ಬೆಳೆಯುವಂತೆ ಮಾಡುವುದಕ್ಕಾಗಿಯೇ. ದೇವಸೇವಕರಾದ ಡಾಕ್ಟರ್ ವರನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಅಧ್ಯಾಪಕರು ಮಕ್ಕಳ ತಜ್ಞರೂ ಆಗಿರಬೇಕಾಗುತ್ತದೆ. ನಾನು ಕೆಲವೊಮ್ಮೆ ಹೇಳುತ್ತೇನೆ, ಏನೆಂದರೆ ನಾನೊಬ್ಬ ಮಕ್ಕಳ ತಜ್ಞನೇ ಹೊರತು ಸ್ತ್ರೀರೋಗ ತಜ್ಞನಲ್ಲ ಎಂಬುದಾಗಿ. ಸ್ತ್ರೀರೋಗ ತಜ್ಞರು ಮಕ್ಕಳನ್ನು ಈ ಲೋಕಕ್ಕೆ ತರುತ್ತಾರೆ. ಅವರು ಕೆಲವೊಮ್ಮೆ ರೋಗಿಗಳನ್ನು ನೋಡಲಿಕ್ಕಾಗಿ ಬೆಳಿಗ್ಗೆ 1 ಗಂಟೆಗೂ ಎದ್ದು ಹೋಗಬೇಕಾಗುತ್ತದೆ. ಕೆಲವೊಮ್ಮೆ ರಾತ್ರಿಯೆಲ್ಲ ಕಾಯಬೇಕಾಗುತ್ತದೆ. ಆದರೆ ಮಗು ಹುಟ್ಟಿದ ಮೇಲೆ ಅವನಿಗೆ ಆ ಮಗುವಿನೊಟ್ಟಿಗೆ ಏನೂ ಕೆಲಸವಿರುವುದಿಲ್ಲ. ಅದರ ಜವಾಬ್ದಾರಿ ಇನ್ನು ಮುಂದೆ ಮಕ್ಕಳ ತಜ್ಞರಿಗೆ. ಆ ಮಗು ಸರಿಯಾದ ರೀತಿಯಲ್ಲಿ ಬೆಳೆಯುವಂತೆ ನೋಡಿಕೊಳ್ಳುವುದು ಅವರ ಕೆಲಸ. ನಾನು ನನ್ನ ಸೇವೆಯಲ್ಲಿ ಶಿಶು ತಜ್ಞರ ರೀತಿಯ ಕಾರ್ಯ ಮಾಡುತ್ತಿದ್ದೇನೆ. ಕೆಲವೊಮ್ಮೆ ಮಾತ್ರ ಹೆರಿಗೆ ತಜ್ಞರಂತೆ ಕೆಲಸ ಮಾಡಬೇಕಾಗಿ ಬಂದಿತ್ತು. ನಾನು ಒಬ್ಬ ಶಿಶು ತಜ್ಞನಾಗಿರಲು ಕರೆಯಲ್ಪಟ್ಟವನು. ಅಂದರೆ ದೇವಜನರಿಗೆ ದೇವರ ವಾಕ್ಯವನ್ನು ತಿಳಿಸಿ ಅವರು ಬೆಳೆಯುವ ಹಾಗೆ ನೋಡಿಕೊಳ್ಳುವವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳು ಕೂಸುಗಳಾಗಿಯೇ ಇರಕೂಡದು, ಆದರೆ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸಬೇಕು. ಅಂದರೆ ಸತ್ಯವನ್ನು ಪ್ರೀತಿಸುವನಾಗಿರಬೇಕು, ಸತ್ಯದಲ್ಲಿ ಜೀವಿಸಬೇಕು ಮತ್ತು ಸತ್ಯವನ್ನೇ ನುಡಿಯಬೇಕು. ಯಾಕಂದರೆ ಕ್ರಿಸ್ತನು ಸತ್ಯವಾಗಿದ್ದಾನೆ ಮತ್ತು ವಿಶ್ವಾಸಿಯು ತನ್ನ ಚಿಕ್ಕ ದೋಣಿಯನ್ನು ಕ್ರಿಸ್ತನ ಕಡೆಗೆ ಮುಖ ಮಾಡಿ ನಡೆಸಬೇಕು. ಕ್ರಿಸ್ತನು ಮಾರ್ಗಸೂಚಿಯಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನೇ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ಬಿಗಿಯಾಗಿ ಜೋಡಿಸಲ್ಪಟ್ಟು ಎಂಬುದಾಗಿ ನೋಡುವಾಗ ವಿಶ್ವಾಸಿಗಳ ಒಕ್ಕೂಟವನ್ನು ಶರೀರಕ್ಕೆ ಹೋಲಿಸಲಾಗಿದ್ದು ಕ್ರಿಸ್ತನ ದೇಹವೆಂದು ಕರೆಯಲಾಗಿದೆ. ದೇಹವು ತಲೆಯಿಂದ ತನ್ನ ಅಪ್ಪಣೆಗಳನ್ನು ಪಡೆಯುವುದಲ್ಲದೆ ಆತ್ಮಿಕ ಪೋಷಣೆಯನ್ನೂ ಪಡೆಯುತ್ತಿರುತ್ತದೆ. ಮಾತ್ರವಲ್ಲದೆ ದೇಹದಲ್ಲಿ ಆಂತರಿಕ ವ್ಯವಸ್ಥೆಯೂ ಇದ್ದು ಅದು ತನ್ನನ್ನು ತಾನು ಹೊಸದುಪಡಿಸಿಕೊಳ್ಳುತ್ತದೆ. ಅದೇ ರೀತಿ ಆತ್ಮಿಕ ದೇಹ ಕೂಡ ಪ್ರೀತಿಯಲ್ಲಿ ತನ್ನನ್ನು ನೂತನಪಡಿಸಿಕೊಳ್ಳುತ್ತಿರಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸದ ಜೀವಿತ ಹೇಗಿದೆ? ನಾವು ದಿನೇ ದಿನೇ ಆತ್ಮದಲ್ಲಿ ನೂತನಪಡಿಸಿಕೊಳ್ಳುತ್ತಾ ಇದ್ದೇವೆಯೋ? ನೂತನ ವ್ಯಕ್ತಿಗಳಾಗಿ ಜೀವಿಸುತ್ತಾ ಇದ್ದೇವೆಯೋ? ನಾವು ಪರೀಕ್ಷೆ ಮಾಡಿಕೊಳ್ಳೋಣವ? ಈ ಕೃಪಾ ಸಮಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದಾಗ ನಾವು ನಿಜವಾಗಿಯೂ ಕೂಸುಗಳು ಆಗಿರದೆ ದಿನೇ ದಿನೇ ಪ್ರೀತಿಯಲ್ಲಿ ಸತ್ಯದಲ್ಲಿ ಜೀವಿಸುತ್ತಾ ಅದರಲ್ಲಿ ಬೆಳೆಯುತ್ತಾ ಕ್ರಿಸ್ತನನ್ನೇ ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವರಗಳನ್ನು ಕೊಡುವ ಆತನು ಕ್ರಿಸ್ತನೇ. ಅದನ್ನು ಸಭೆಯನ್ನು ಪರಿಪೂರ್ಣತೆಗೆ ತರಲು ಕೊಡುತ್ತಾನೆ. ಆದ್ದರಿಂದ ನಮಗಿರುವ ವರತಲಾಂತುಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸದೆ ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. ನಾವು ದೇವರ ಜ್ಞಾನದಿಂದ ತುಂಬಿದವರಾಗಿ ಆತನ ಸಭೆಯನ್ನು ಕಟ್ಟುವವರಾಗಬೇಕು. ಆದ್ದರಿಂದ ದಿನಾಲೂ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯದ ಮೂಲಕ ಗೂಢಾರ್ಥವನ್ನು ತಿಳಿಯಪಡಿಸಿದ್ದಿ. ನೀನು ನಮಗೆ ಕೊಟ್ಟಂಥ ವರ ತಲಾಂತುಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಪ್ರಿಯರು, ನಮ್ಮ ವೀಕ್ಷಕ ಬಾಂಧವರು
ನೀನು ಕೊಟ್ಟಂಥ ವರತಲಾಂತುಗಳನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳುವುದಕ್ಕೆ ಆತ್ಮನ ಬಲವನ್ನು ಇನ್ನೆಚ್ಚಾಗಿ ಕೊಟ್ಟು ನಡೆಸು. ಯಾರ್ಯಾರು ಕಷ್ಟ, ದುಃಖ, ಕಣ್ಣೀರು, ಬೇನೆ ಬೇಸರಗಳಲ್ಲಿ ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ಕರುಣಿಸು. ನೀನವರ ಸಂಗಡ ಮಾತನಾಡು. ನೀನು ಮುಟ್ಟು ನಿನ್ನ ವಾಕ್ಯದಿಂದ ಬಲಪಡಿಸಿ ಸ್ವಸ್ಥತೆಯನ್ನು ಕೊಟ್ಟು ನಡೆಸಿ ಸಮಾಧಾನದಲ್ಲಿ ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ತಾವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಇತರರಿಗೂ ನಿಮ್ಮ ಪ್ರಿಯರಿಗೂ ತಿಳಿಯಪಡಿಸಿರಿ. ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಸಿರಿ. ಕರ್ತನ ಕೃಪೆ ನಿಮ್ಮೊಂದಿಗಿರಲಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.